ಹಾಯ್ ಗೈಸ್, ವೆಲ್ಕಮ್ ಟು ಮಿಸ್ಟರ್ ಗಣೇಶ್ ಹೇಮನ್ ಯೂಟ್ಯೂಬ್ ಚಾನಲ್. ಗೈಸ್, ಒಂದಷ್ಟು ಕಡೆ ಈ ವಿಷಯ ತುಂಬಾ ಚರ್ಚೆ ಆಗ್ತಾ ಇದೆ, ಮತ್ತು ಇನ್ನೊಂದಷ್ಟು ಕಡೆ ವೈರಲ್ ಕೂಡ ಆಗ್ತಾ ಇದೆ ಈ ಒಂದು ವಿಷಯದ ಬಗ್ಗೆ. ಏನು ಈ ವಿಷಯ ಅಂತಂದರೆ, ಧರ್ಮಸ್ಥಳ ಕೇಸನ್ನು ಮುಚ್ಚಾಕೋದಕ್ಕೆ ನಟ ದರ್ಶನ್ ಅವರು ಸುದ್ದಿಯಲ್ಲಿದ್ದರೆ ಧರ್ಮಸ್ಥಳ ಕೇಸನ್ನು ಈಸಿಯಾಗಿ ನಾವು ಮುಚ್ಚಾಕ್ಬೋದು ಅಂತೇಳಿ ಸರ್ಕಾರ ಪ್ಲಾನನ್ನು ಮಾಡಿದೆ. ಅಲ್ಲದೆ ಮಾಧ್ಯಮದವರು ಕೂಡ ಧರ್ಮಸ್ಥಳ ಕೇಸನ್ನು ಮುಚ್ಚಿ ನಟ ದರ್ಶನ್ ಅವರ ಕೇಸ್ ಬಗ್ಗೆ ತೋರಿಸೋದಕ್ಕೆ ದರ್ಶನ್ ಅವರ ಬೇಲ್ ರದ್ದಾಗಿದೆ. ನಟ ದರ್ಶನ್ ಅವರು ನಿಂತ್ಕೊಳ್ಳೋದು, ಕೂತ್ಕೊಳ್ಳೋದು ಪ್ರತಿಯೊಂದನ್ನು ಸಹ ಮಾಧ್ಯಮಗಳಲ್ಲಿ ತೋರಿಸ್ತಾರೆ. ಆದ್ದರಿಂದ ಎಲ್ಲರ ಒಂದು ಮೈಂಡ್ ಸೆಟ್ ಕೂಡ ನಟ ದರ್ಶನ್ ಅವರ ಮೇಲೆ ಬೀಳುತ್ತೆ. ಈ ಸಮಯದಲ್ಲಿ ಧರ್ಮಸ್ಥಳ ಕೇಸನ್ನ ಈಸಿಯಾಗಿ ನಾವು ಮುಚ್ಚಾಕ್ಬೋದು ಅಂತೇಳಿ ಸರ್ಕಾರ ಪ್ಲಾನ್ ಅನ್ನ ಮಾಡಿದೆ ಅಂತೇಳಿ ಒಂದಷ್ಟು ಕಡೆ ಚರ್ಚೆ ಆಗ್ತಾ ಇದೆ. ಆ ಒಂದು ಚರ್ಚೆಗೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ನಾನು ಎಲ್ಲವನ್ನು ತಿಳಿಸ್ತಾ ಹೋಗ್ತೀನಿ. ಜೊತೆಗೆ ಧರ್ಮಸ್ಥಳದ ಕೇಸ್ ಯಾವ ಹಂತದವರೆಗೆ ಬಂದಿದೆ, ತನಿಖೆ SIT ತನಿಖೆ ಯಾವ ಹಂತದವರೆಗೆ ಬಂದಿದೆ ಅಂತೇಳಿ ಕೂಡ ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡಿ ಗೈಸ್. ಅದಕ್ಕಿಂತ ಮೊದಲು ನೀವು ಯಾರು ನಮ್ಮ ಒಂದು ಚಾನಲ್ಗೆ ಹೊಸಬ್ರು ಬಂದಿದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋನ ಹಾಕೋರು ಅದು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಹೋಗುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. ಮೊದಲನೇದಾಗಿ ಧರ್ಮಸ್ಥಳದ ತನಿಖೆ ಅಥವಾ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ SIT ತನ್ನ ಎಲ್ಲಿಯವರೆಗೆ ತನಿಖೆಯನ್ನ ಮಾಡಿದೆ ಅಂತೇಳಿ ಕ್ಲಿಯರ್ ಮಾಡ್ತೀನಿ. ನಂತರ ದರ್ಶನ್ ಅವರ ವಿಷಯವನ್ನ ಮಾತಾಡ್ತೀನಿ. ಮೊದಲನೇದಾಗಿ ಧರ್ಮಸ್ಥಳದ ಕೇಸ್ಗೆ ಸಂಬಂಧಪಟ್ಟಂತೆ ಆ ಅನಾಮಿಕ ವ್ಯಕ್ತಿ ಹೇಳಿದಂತೆ ಅಥವಾ ಭೀಮ ಹೇಳಿದಂತೆ 13 ಪಾಯಿಂಟ್ಗಳಲ್ಲೂ ಸಹ ಗುಂಡಿಯನ್ನು ಅಗೆಯಲಾಯಿತು. 13 ಪಾಯಿಂಟ್ಗಳಲ್ಲಿ 6ನೇ ಪಾಯಿಂಟು ಮತ್ತೆ 11ನೇ ಪಾಯಿಂಟ್ನ ಹತ್ತಿರ ಒಂದು ಪಾಯಿಂಟ್ನಲ್ಲಿ ಬಿಟ್ಟರೆ ಇನ್ಯಾವುದೇ ಪಾಯಿಂಟ್ಗಳಲ್ಲಿ ಅಸ್ಥಿಪಂಜರಗಳಾಗಲಿ, ಮೂಳೆಗಳಾಗಲಿ ಅಥವಾ ಉಳಿದ ಅವಶೇಷಗಳಾಗಲಿ ಯಾವುದೂ ಕೂಡ ಸಿಕ್ಕಿಲ್ಲ. ಇದರಿಂದ ಆ ಅನಾಮಿಕ ವ್ಯಕ್ತಿ ಏನ್ ಬಂದಿದ್ದಾನೆ ಭೀಮ ಅಂತೇಳಿ, ಆತ ನಕಲಿ ಭೀಮ, ಅವನು ಹೇಳುತ್ತಿರುವುದು ಸುಳ್ಳು ಅಂತೇಳಿ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಆಲ್ರೆಡಿ ವರದಿಗಳು ಪ್ರಸಾರ ಆಗ್ತಾ ಇದೆ. ಅಲ್ಲದೆ ಜನರ ಮೈಂಡ್ ಸೆಟ್ ನಲ್ಲೂ ಕೂಡ ಅದೇ ರೀತಿ ಕ್ವಶನ್ಗಳು ಕೂಡ ಉಟ್ಕೊಳ್ತಾ ಇದೆ. ಯಾಕಂದ್ರೆ 13 ಪಾಯಿಂಟ್ಗಳನ್ನ ಆಗೋದು ಯಾವ ಪಾಯಿಂಟ್ಗಳಲ್ಲೂ ಅಸ್ಥಿ ಪಂಜರಗಳು ಸಿಕ್ಕಿಲ್ಲ ಅಂದಾಗ ಸಹಜವಾಗಿ ಎಲ್ಲರ ಒಂದು ತಲೆಯಲ್ಲೂ ಕೂಡ ಆ ರೀತಿ ಪ್ರಶ್ನೆಗಳು ಉಟ್ಕೊಳ್ಳುತ್ತೆ. ಈಗ ಮೊನ್ನೆ ಕೂಡ ಆ ಅನಾಮಿಕ ವ್ಯಕ್ತಿ ಅಥವಾ ಭೀಮ ಒಂದು ಮಾಧ್ಯಮದಲ್ಲಿ ಇಂಟರ್ವ್ಯೂ ಅನ್ನ ಕೊಟ್ಟಿದ್ದಾನೆ. ಆ ಇಂಟರ್ವ್ಯೂನಲ್ಲಿ ಆತ ಎಲ್ಲವನ್ನು ಕ್ಲಿಯರ್ ಆಗಿ ಹೇಳಿದ್ದಾನೆ. ಏನ್ ಹೇಳಿದ್ದಾನೆ ಆತ ಅಂದ್ರೆ, ಮೊದಲನೇದಾಗಿ ಈ ರಿಪೋರ್ಟರು ಕ್ವಶನ್ ಅನ್ನ ಕೇಳ್ತಾರೆ. ಏನ್ ಕ್ವಶನ್ ಕೇಳ್ತಾರೆ ಆ ಅನಾಮಿಕನಿಗೆ ಅಂದ್ರೆ, ಇಷ್ಟು ಪಾಯಿಂಟ್ಗಳಾಗಿದ್ದರೂ ಸಹ ಅಸ್ಥಿ ಪಂಜರ ಸಿಗುತ್ತಿಲ್ವಲ್ಲ ಯಾಕೆ ಅಂತೇಳಿ ರಿಪೋರ್ಟರು ಪ್ರಶ್ನೆಯನ್ನ ಕೇಳ್ತಾನೆ ಆ ಭೀಮ ಅಥವಾ ಆ ಅನಾಮಿಕನಿಗೆ. ಆಗ ಆ ಭೀಮ ಕೊಟ್ಟಂತ ಉತ್ತರ ಏನಂದ್ರೆ, ನಾನು 2014ರಲ್ಲಿ ಧರ್ಮಸ್ಥಳವನ್ನು ಬಿಟ್ಟು ಹೋಗಿದ್ದು, ಆದರೆ ಅಲ್ಲಿಂದ ಇಲ್ಲಿಯ ತನಕ ಧರ್ಮಸ್ಥಳ ತುಂಬಾ ಬದಲಾಗಿದೆ, ಚೇಂಜ್ ಆಗಿದೆ. ಅಲ್ಲದೆ ಅಲ್ಲಿ ಪ್ರವಾಹಗಳು ಕೂಡ ಬಂದಿದೆ, ಅಲ್ಲದೆ ಮರ ಗಿಡಗಳೆಲ್ಲ ಬೆಳೆದಿದೆ. ಆದ್ದರಿಂದ ನನಗೆ ಕ್ಲಾರಿಟಿ ಅನ್ನೋದು ಸಿಗ್ಲಿಲ್ಲ. ಆದರೂ ನಾನು ಆತ್ಮವಿಶ್ವಾಸದಿಂದ ಪಾಯಿಂಟ್ ಅನ್ನ ಮಾಡಿದ್ದೆ. ಅಲ್ಲದೆ ಧರ್ಮಸ್ಥಳದಲ್ಲಿ ತುಂಬಾ ಬದಲಾವಣೆ ಆಗಿರುವ ಕಾರಣ ಅಸ್ಥಿ ಪಂಜರಗಳು ಸಿಗ್ತಿಲ್ಲ ಅಂತೇಳಿ ಅನಾಮಿಕ ವ್ಯಕ್ತಿ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ. ಮತ್ತೆ ಇನ್ನೊಂದಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ ರಿಪೋರ್ಟರ್. ಏನಂದ್ರೆ, ನೀವು 2014ರಲ್ಲಿ ಕೆಲಸ ಬಿಟ್ಟು ಹೋದ್ಮೇಲೆ ಅಲ್ಲಿಂದ ಇಲ್ಲಿಯ ತನಕ ಏನಕ್ಕೆ ಬರಲಿಲ್ಲ, ಮತ್ತೆ ಈಗೇನಿಗೆ ಬಂದಿದ್ದೀರಾ ಅಂತೇಳಿ ಕೇಳ್ತಾನೆ. ಈ ಸಂದರ್ಭದ ಅನಾಮಿಕ ಹೇಳಿದಂಥದ್ದು, ನನಗೆ ನಿದ್ದೆ ಕೂಡ ಬರ್ತಿರ್ಲಿಲ್ಲ. ನಾನು ನಿದ್ದೆ ಮಾಡ್ಬೇಕಲ್ಲೂ ನನ್ನ ಕನಸಲ್ಲೂ ಕೂಡ ನಾನಿಲ್ಲಿ ಶವವನ್ನ ಊತಿದ್ನಲ್ಲ, ಆ ಶವಗಳ ಒಂದು ಫೋಟೋ ರೀತಿ ಮೆಮೊರಿ ಕೂಡ ನನ್ನ ತಲೆಯಲ್ಲಿ ಬರ್ತಾ ಇತ್ತು. ಆದ್ದರಿಂದ ನಾನು ಈ ಪಾಪ ಕೃತ್ಯಗಳಲ್ಲಿ ಭಾಗಿಯಾಗಿರುವುದರಿಂದ ಆ ಒಂದು ಪಾಪಗಳನ್ನ ತೊಳ್ಕೊಳ್ಳೋದಿಕ್ಕೆ ಅಂತೇಳಿ ನಾನು ಈಗ ಬಂದಿದ್ದೇನೆ ಅಂತೇಳಿ ಆತ ಉತ್ತರವನ್ನ ಕೊಟ್ಟಿದ್ದಾನೆ. ಮತ್ತೆ ನೀವು ಧರ್ಮಸ್ಥಳ ದೇವರಾದಂತ ಮಂಜುನಾಥ ಸ್ವಾಮಿ ಹೆಸರನ್ನ ಹಾಳು ಮಾಡೋದಿಕ್ಕೆ ಬಂದಿದ್ದೀರಾ ಅಂತೇಳಿ ರಿಪೋರ್ಟರ್ ಕ್ವಶನ್ ಕೇಳಿದಾಗ ಅನಾಮಿಕ ಹೇಳಿದ್ದು, ಇಲ್ಲ, ನನಗೆ ಅದರಿಂದ ಯಾವುದೇ ರೀತಿ ಪ್ರಯೋಜನಗಳು ಇಲ್ಲ, ಅದರಿಂದ ನನಗೆ ಏನು ಕೂಡ ಆಗ್ಬೇಕಾಗಿಲ್ಲ ಅಂತೇಳಿ ಉತ್ತರವನ್ನು ಕೊಟ್ಟಿದ್ದಾನೆ. ಮತ್ತೆ SIT ತಂಡ ಕೂಡ ಇದರ ಬಗ್ಗೆ ಯಾವುದೇ ರೀತಿ ಕ್ಲಾರಿಟಿಯನ್ನ ಇನ್ನ ಕೊಟ್ಟಿಲ್ಲ. SIT ತಂಡ ಯಾವಾಗ ಮಾಧ್ಯಮದವರಿಗೆ ರಿಪೋರ್ಟ್ ಅನ್ನ ಕೊಡ್ತಾರೋ ಅಲ್ಲಿಯ ತನಕ ಯಾವುದೂ ಕೂಡ ಕ್ಲಿಯರ್ ಇಲ್ಲ. SIT ತಂಡ ರಿಪೋರ್ಟ್ ಅನ್ನ ಕೊಡ್ತಿದ್ದಾಗೆ ಕಾದು ನೋಡ್ಬೇಕು ಏನ್ ಆ ರಿಪೋರ್ಟ್ ಅಲ್ಲಿ ಇರುತ್ತೆ, ಏನ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ SIT ತಂಡ ಅಂತೇಳಿ. ಆದ್ರೆ ಈಗ ಟ್ರೆಂಡ್ ಆಗ್ತಿರುವ ಹಾಗೆ ಆ ಅನಾಮಿಕನಿಗೆ ಮಪ್ಪಲು ಪರೀಕ್ಷೆ ಮಾಡಿಸ್ಬೇಕು ಅಂತೇಳಿ ಒಂದಷ್ಟು ಮಾಧ್ಯಮಗಳಲ್ಲೆಲ್ಲ ನಾನು ಗಮನಿಸ್ತಾ ವೈರಲ್ ಕೂಡ ಆಗ್ತಾ ಇದೆ. ಎಷ್ಟು ನಿಜ ಅಥವಾ ಎಷ್ಟು ಸುಳ್ಳು ಅನ್ನೋದು ನನಗೆ ಗೊತ್ತಿಲ್ಲ. ಕಾದು ನೋಡೋಣ ಯಾವ ರೀತಿ ಕ್ರಮಗಳಾಗುತ್ತೆ ಅಂತೇಳಿ ಈ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ. ಇದರ ನಡುವೆನೆ ನಟ ದರ್ಶನ್ ಅವರ ಬೇಲ್ ಕೂಡ ಕ್ಯಾನ್ಸಲ್ ಆಯಿತು. ಇದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರ ಅಭಿಮಾನಿಗಳಾಗಿರ್ಬೋದು ಅಥವಾ ಮತ್ತಿತರರಾಗಿರ್ಬೋದು ಸಾಮಾನ್ಯವಾಗಿ ಪ್ರಶ್ನೆಗಳು ಏನು ಉಟ್ಕೊಂಡಿದೆ ಅಂದ್ರೆ ಅಥವಾ ಏನ್ ಚರ್ಚೆ ಆಗ್ತಿದೆ ಅಂದ್ರೆ, ನಟ ದರ್ಶನ್ ಅವರ ಬೇಲನ್ನ ಕ್ಯಾನ್ಸಲ್ ಮಾಡಿರೋದು ಈ ಧರ್ಮಸ್ಥಳ ಕೇಸನ್ನ ಮುಚ್ಚಾಕೋದಿಕ್ಕೆ ಅಂತೇಳಿ ತುಂಬಾ ಕಡೆ ವೈರಲ್ ಆಗ್ತಾ ಇದೆ. ಯಾವುದೇ ವ್ಯಕ್ತಿಯ ಹೆಸರು ಬಳಸಿದ್ರು ಅಷ್ಟು ಪಬ್ಲಿಸಿಟಿ ಸಿಗೋದಿಲ್ಲ, ಆದರೆ ದರ್ಶನ್ ಅವರ ಹೆಸರು ಬಳಸಿದಾಗ ತುಂಬಾ ದೊಡ್ಡ ಪಬ್ಲಿಸಿಟಿ ಸಿಗುತ್ತೆ. ಅಲ್ಲದೆ ನಟ ದರ್ಶನ್ ಅವರ ಹೆಸರು ಮಾಧ್ಯಮಗಳಲ್ಲಿ 24x7 ಅಂದ್ರೆ 24 ಗಂಟೆ ಕೂಡ ಓಡ್ತಾ ಇರುತ್ತೆ. ಇದರಿಂದ ತುಂಬಾ ಜನರ ಕಾನ್ಸಂಟ್ರೇಷನ್ ದರ್ಶನ್ ಅವರ ಮೇಲೆ ಬೀಳುತ್ತೆ. ಆಗ ಈ ಧರ್ಮಸ್ಥಳ ಕೇಸನ್ನ ಈಸಿಯಾಗಿ ಮುಚ್ಚಾಕ್ಬೋದು ಅಂತೇಳಿ ಸರ್ಕಾರ ಪ್ಲಾನ್ ಅನ್ನ ಮಾಡಿದೆ ಅಂತೇಳಿ
ತುಂಬಾ ಜನಗಳು ಚರ್ಚೆ ಮಾಡ್ತಾ ಇದ್ದಾರೆ. ಇದಕ್ಕೆ ಒಂದು ಕ್ಲಾರಿಟಿ ಏನ್ ಕೊಡ್ಬೋದು ಅಂದ್ರೆ, ಇಲ್ಲ ಯಾವುದೇ ಕಾರಣಕ್ಕೂ ಆ ರೀತಿ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಟ ದರ್ಶನ್ ಅವರ ಕೇಸ್ಗೂ ಮತ್ತೆ ಈ ಧರ್ಮಸ್ಥಳ ಕೇಸ್ಗೂ ಯಾವುದೇ ರೀತಿಯ ಸಂಬಂಧನೇ ಇಲ್ಲ. ಇನ್ನು ಈ ಮಾಧ್ಯಮಗಳಲ್ಲಿ ಹೆಚ್ಚು ದರ್ಶನ್ ಅವರ ಬಗ್ಗೆನೇ ತೋರಿಸೋದ್ರಿಂದ ಜನಗಳ ಒಂದು ಮೈಂಡ್ ಸೆಟ್ ಅಥವಾ ಕಾನ್ಸಂಟ್ರೇಷನ್ ಕೂಡ ದರ್ಶನ್ ಅವರ ಮೇಲೆನೆ ಹೋಗುತ್ತೆ. ಧರ್ಮಸ್ಥಳದ ಮೇಲೂ ಕೂಡ ಸ್ವಲ್ಪ ಕಡಿಮೆ ಆಗ್ಬೋದು. ಆದರೆ ಧರ್ಮಸ್ಥಳಕ್ಕೆ ಅಂತಾನೆ SIT ಅನ್ನ ನೇಮಿಸಲಾಗಿದೆ. SIT ತಂಡ ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ ಅಂತೇಳಿ ಕಾದು ನೋಡ್ಬೇಕು. ಅದರ ಬಗ್ಗೆ ರಿಪೋರ್ಟ್ ಅನ್ನ ಕೊಡ್ತಿದ್ದಾಗೆ ಅಥವಾ ಅಪ್ಡೇಟ್ ಅನ್ನ ಕೊಡ್ತಿದ್ದಾಗೆ ನಾನು ಕೂಡ ನಿಮ್ಗೆ ವಿಡಿಯೋ ಮೂಲಕ ತಿಳಿಸ್ತಾ ಇರ್ತೀನಿ. ಮತ್ತೆ ಇನ್ನೊಂದಷ್ಟು ಜನ ಈ ರಮ್ಯಾ ಅವರ ವಿಚಾರದಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಅಂತ ಹೇಳ್ಕೊಂಡು ಕೆಟ್ಟ ಮೆಸೇಜ್ ಅನ್ನ ಮಾಡಿರೋದ್ರಿಂದ ನಟ ದರ್ಶನ್ ಅವ್ರಿಗೆ ಅದು ಕೂಡ ಎಫೆಕ್ಟ್ ಆಗಿದೆ ಅಂತೇಳಿ ತುಂಬಾ ಜನರ ಚರ್ಚೆ ಕೂಡ ಆಗಿದೆ. ಇಲ್ಲ, ಯಾವುದೇ ರೀತಿಯ ರಮ್ಯಾ ಅವ್ರಿಗೆ ಮೆಸೇಜ್ ಮಾಡಿದ್ರು ದರ್ಶನ್ ಅವರ ಅಭಿಮಾನಿಗಳು ಅಂತೇಳಿ ಅದು ದರ್ಶನ್ ಅವ್ರಿಗೆ ಎಫೆಕ್ಟ್ ಆಗೋದಿಲ್ಲ. ಯಾಕಂದ್ರೆ ನಟ ದರ್ಶನ್ ಅವರ ಪ್ರಕರಣವೇ ಬೇರೆ, ರಮ್ಯಾ ಅವರಿಗೆ ಮೆಸೇಜ್ ಮಾಡಿದ ಪ್ರಕರಣವೇ ಬೇರೆ. ಪ್ರತಿಯೊಂದು ಸಹ ಕೋರ್ಟಿನ ಗಮನದಲ್ಲಿರುತ್ತೆ. ಧರ್ಮಸ್ಥಳದಲ್ಲಿ ಈ ಅನಾಮಿಕ ಹೇಳುತ್ತಿರುವುದು ಸುಳ್ಳು ಅಂತೇಳಿ ಆಲ್ರೆಡಿ ತುಂಬಾ ಕಡೆ ನ್ಯೂಸ್ಗಳು ಓಡಾಡ್ತಾ ಇದೆ. ಧರ್ಮಸ್ಥಳದ ಕೇಸಿಗೆ ಯಾವ ರೀತಿ ಅಂತ್ಯ ಸಿಗುತ್ತೆ ಅಂತೇಳಿ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಧರ್ಮಸ್ಥಳದ ಕೇಸ್ನಲ್ಲಿ ಯಾವುದೇ ರೀತಿ ಬೆಳವಣಿಗೆಗಳಾಗ್ಲಿಲ್ಲ ಅಂತಂದ್ರೆ ಇದರಲ್ಲಿ ದರ್ಶನ್ ಅವರ ಜಾಮೀನು ರದ್ದಾಗಿದ್ದು ಇದಕ್ಕೆ ಸಹಕಾರಿಯಾಗಿದೆ ಅಂತೇಳಿ ಕೆಲವು ಜನಗಳಲ್ಲಿ ಸಹಜವಾಗಿ ಪ್ರಶ್ನೆಗಳು ಹುಡ್ಕೊಳ್ಳುತ್ತೆ. ಕಾದು ನೋಡೋಣ ಯಾವ ರೀತಿ SIT ತನಿಖೆ ನಡೆಯುತ್ತೆ ಅಂತ ಹೇಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.